ಸುಪ್ರಸಿದ್ಧ ಕೊಂಡಾಣ ದೇವಸ್ಥಾನ ಕಟ್ಟಡ ಧ್ವಂಸಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಉಳ್ಳಾಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಇದೀಗ ಉಳ್ಳಾಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕೋಟೆಕಾರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದೂರಿನ ಅನ್ವಯ ಇದಕ್ಕೆ ಸಂಬಂಧಿಸಿದಂತೆ ಮೂವರನ್ನ ಖಾಕಿ ಪಡೆ ಬಂಧಿಸಿದೆ. ಐಪಿಸಿ 143, ಐಪಿಸಿ 147, 48, 295 ಸೇರಿ ಇತರೆ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಬಳಿ ಕೊಂಡಾಣದಲ್ಲಿ ನಡೆದಿದ್ದಂತಹ ಒಂದು ಕೃತ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಮುತ್ತಣ್ಣ ಶೆಟ್ಟಿ, ಧೀರಜ್, ಶಿವರಾಜ್ ಬಂದಿ ಅನ್ನವಾಗಿರುವಂತಹ ಆರೋಪಿಗಳು. ಇನ್ನು ಭಂಡಾರ ಮನೆಯನ್ನ ಧ್ವಂಸಗೊಳಿಸಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೌದು ಸ್ವಾಮಿ, ನಾವೇ ಅದನ್ನ ಧ್ವಂಸಗೊಳಿಸಿದ್ದು ಅಂತ ಈ ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಂಡಾರ ಮನೆ ನಿರ್ಮಾಣವನ್ನ ತೀವ್ರವಾಗಿ 16 ಮಂದಿ ವಿರೋಧ ಮಾಡಿದ್ರು. ಧಾರ್ಮಿಕ ದತ್ತಿ ಕಮಿಷನರ್, ತಹಶೀಲ್ದಾರ್ಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲಾಗಿತ್ತಂತೆ. ಆದರೂ ಕೂಡ ಕಾಮಗಾರಿ ನಡೀತಾ ಇರೋದಕ್ಕೆ ಅದನ್ನ ನಾವು ಧ್ವಂಸಗೊಳಿಸಿದ್ದೀವಿ ಅಂತ ಈ ಮೂವರು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 16 ಜನ ಇದಕ್ಕೆ ಸಂಬಂಧಪಟ್ಟಂತೆ ಈ ಭಂಡಾರ ನಿರ್ಮಾಣ ಏನಾಗ್ತಾ ಇತ್ತು ಇದನ್ನ ವಿರೋಧ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ಕೊಟ್ಟಿದ್ರು. ಈ ಭಂಡಾರ ಇದೆಯಲ್ಲ, ಇದು ನಿರ್ಮಾಣ ಆಗಬಾರ್ದು, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ದೂರು ಕೂಡ ಕೊಟ್ಟಿದ್ರು. ಆದರೆ ಕಾಮಗಾರಿ ಮತ್ತೆ ಮುಂದುವರಿತಾ ಇತ್ತು. ಕಟ್ಟಿಯೇ ನಾವು ಕೆಲಸವನ್ನ ಪೂರ್ಣಗೊಳಿಸ್ತೀವಿ ಅಂತ ಅಧಿಕಾರಿಗಳು ಕೂಡ ಟೊಂಕ ಕಟ್ಟಿ ನಿಂತಿದ್ರು. ಇದೇ ಕಾರಣಕ್ಕಾಗಿ ನಾವು ಆ ಒಂದು ಭಂಡಾರದ ಕಟ್ಟಡವನ್ನ ಜೆಸಿಬಿಯಿಂದ ಕೆಡವಿದೀವಿ ಅಂತ ಮೂವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂವರನ್ನು ಬಂಧಿಸಿರುವಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಉಳ್ಳಾಲದಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದ ಕೊಂಡಾಣದಲ್ಲಿ ದೈವಸ್ಥಾನದ ಒಂದು ಭಂಡಾರ ಮನೆಯನ್ನ ಕೆಡವಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುತ್ತಣ್ಣ ಶೆಟ್ಟಿ, ಧೀರಜ್, ಶಿವರಾಜ್ ಅನ್ನುವಂತಹ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ಮೂವರು ಕೂಡ ಇಲ್ಲ ನಾವೇ ಕೆಡವಿದ್ದು ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.